Hello students, in this video we are going to learn 1 marks questions on the base of relation and functions for class 12th examination. Basically for first quarter test examination. I listed some question. Let's go through it. So here we have a first question. Give an example for relation which is symmetric, neither reflexive nor transitive. ನಾನೀಗ ಒಂದು ಎಕ್ಸಾಂಪಲ್ ಕೊಡಬೇಕು. ಆ ರಿಲೇಷನು ಸಿಮೆಟ್ರಿಕ್ ರಿಲೇಷನ್ ಆಗಿರಬೇಕು. ಸೊ ಯಾವುದೇ ರಿಲೇಷನ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಫಸ್ಟು ವಿ ಶುಡ್ ಮೆನ್ಷನ್ ದ ರಿಲೇಷನ್ ಈಸ್ ಡಿಫೈನ್ಡ್ ಆನ್ ವಿಚ್ ಸೆಟ್. ನಾನಿಲ್ಲಿ ತೊಗೊತಿರೋ ಸೆಟ್ ಯಾವುದು? ಸೆಟ್ ಎ ಈಕ್ವಲ್ಸ್ ಟು 1 2 3 ತೊಗೊತೀನಿ. ನಾನೀಗ ಒಂದು ರಿಲೇಷನ್ನ ಬರಿತೀನಿ. ಯಾವ ರಿಲೇಷನ್? ರಿಲೇಷನ್ ಆರ್ ಈಕ್ವಲ್ಸ್ ಟು ಸಿಮೆಟ್ರಿಕ್ ಅಂದರೆ ಎಲಿಮೆಂಟ್ ಎ ಕಾಮ ಬಿ ಇತ್ತು ಅಂದರೆ ಬಿ ಕಾಮ ಎ ಇರಲೇಬೇಕು. ಇಷ್ಟು ಬರೆದ್ರೂ ಕೂಡ ಸಾಕು, ನಮಗೆ ಸಿಮೆಟ್ರಿಕ್ ರಿಲೇಷನ್ ಆಗೋಗುತ್ತೆ. ಇಷ್ಟಕ್ಕೆ ಸ್ಟಾಪ್ ಮಾಡಿದರೆ ಸಾಕು. ಈ ರಿಲೇಷನ್ ಈಸ್ ಪ್ಯೂರ್ಲಿ ಸಿಮೆಟ್ರಿಕ್, ನಾಟ್ ರಿಫ್ಲೆಕ್ಸಿವ್, ನಾಟ್ ಅಟ್ ಆಲ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಕ್ವಶನ್, ಸೇಮ್ ಕೈಂಡ್ ಆಫ್ ಕ್ವಶನ್. ಇಲ್ಲಿ ವಿ ಹ್ಯಾವ್ ಟು ರೈಟ್ ರಿಲೇಷನ್ ಆರ್ ಈಸ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್. So same condition, first you have to mention the set A equals to what? 1 2 3. So relation R ಬರೀಬೇಕು ಅಂದರೆ ಟ್ರಾನ್ಸಿಟಿವ್ ರಿಲೇಷನ್. ನಾವು ಒಂದೇ ಒಂದು ಆರ್ಡ್ ಪೇರ್ ಬರೆದ್ರೂ ಕೂಡ ರಿಲೇಷನ್ ಆರ್ ಈಸ್ ಟ್ರಾನ್ಸಿಟಿವ್. ಯಾಕೆ ಅಂದರೆ ಅನ್ಕಂಪೇರಬಲ್ ಆರ್ಡ್ ಪೇರ್ಸ್ ಆರ್ ಆಲ್ವೇಸ್ ಟ್ರಾನ್ಸಿಟಿವ್. ಇಷ್ಟು ಸಾಕು ಅನಿಸುತ್ತೆ 1 ಮಾರ್ಕ್ಸ್ಗೆ. ಇಲ್ಲ ನಾವು ಫರ್ದರ್ ಬರೀಬೇಕು ಅಂದರೆ ಈ ಥರನೂ ಬರೀಬೋದು. ರಿಲೇಷನ್ ಆರ್ ಈಕ್ವಲ್ಸ್ ಟು 1 ಕಾಮ 1 2 ಕಾಮ 2. ಇದು ಕೂಡ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಜೊತೆಗೆ 3 ಕಾಮ 3ನ ಆ್ಯಡ್ ಮಾಡಬೇಡಿ. 3 ಕಾಮ 3 ಆ್ಯಡ್ ಮಾಡೋದು ಈಕ್ವಿವೆಲೆನ್ಸ್ ರಿಲೇಷನ್ ಆಗೋಗುತ್ತೆ. ಇಷ್ಟೇ ಬರೋದು ಕೂಡ ಇದು ಟ್ರಾನ್ಸಿಟಿವ್ ಮತ್ತು ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಸೊ ಆ ಕಾರಣಕ್ಕೆ 1 ಕಾಮ 1 1 ಕಾಮ 2 ಇಷ್ಟು ಬರೋದು ಕೂಡ ಸಾಕು, ಇದು ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. Follow any one of these two relations. Next one, reflexive and symmetric but not transitive. ಸ್ವಲ್ಪ ಟ್ರಿಕ್ಕಿ ಆಗುತ್ತೆ, ಬರೀಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ಬರೀರಿ. ಸೆಟ್ ಎ ಈಕ್ವಲ್ಸ್ ಟು 1 2 3 ಇರುತ್ತೆ. ನಾನೀಗ ರಿಲೇಷನ್ ಆರ್ನ ಬರಿತಾ ಇದ್ದೀನಿ. ರಿಲೇಷನ್ ಆನ್ ದ ಬೇಸ್ ಆಫ್ ದಿಸ್ ಸೆಟ್ ಎ. ರಿಫ್ಲೆಕ್ಸಿವ್ ಹೇಳಿದ್ರೆ 1 ಕಾಮ 1 2 ಕಾಮ 2 3 ಕಾಮ 3 ಶುಡ್ ಬಿ ಪ್ರೆಸೆಂಟ್ ಇನ್ ರಿಲೇಷನ್. ಈಗ ರಿಲೇಷನ್ ರಿಫ್ಲೆಕ್ಸಿವ್ ಆಯಿತು. 1 ಕಾಮ 1 2 ಕಾಮ 2 3 ಕಾಮ 3 ಮೂರು ಎಲಿಮೆಂಟ್ನ ಬರೆದ ನಂತರ ರಿಫ್ಲೆಕ್ಸಿವ್ ಆಯಿತು. ಈಗ ನಾನು ಸಿಮೆಟ್ರಿಕ್ ಕಂಡೀಷನ್ ಚೆಕ್ ಮಾಡೋಕ್ಕೋಸ್ಕರ 1 ಕಾಮ 2ನ ಆ್ಯಡ್ ಮಾಡಿದ್ರೆ 2 ಕಾಮ 1ಅನ್ನು ಆ್ಯಡ್ ಮಾಡಲೇಬೇಕು. ಆವಾಗ ಇದು ಸಿಮೆಟ್ರಿಕ್ ಆಗುತ್ತೆ. ಜೊತೆಗೆ ಈ ರಿಲೇಷನ್ ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಆದ ಕಾರಣ ನಾನೀಗ 2 ಕಾಮ 3 ಮತ್ತು 3 ಕಾಮ 2ನ ಆ್ಯಡ್ ಮಾಡ್ತೀನಿ. ಈ ಕೇಸಲ್ಲಿ ರಿಲೇಷನ್ ಆರ್ ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಆಗುತ್ತೆ, ಬಟ್ ಟ್ರಾನ್ಸಿಟಿವ್ ಆಗಲ್ಲ. ಯಾವ ಕೇಸಲ್ಲಿ ಆಗಲ್ಲ? ನಾನೀಗ 1 ಕಾಮ 2ನ ಎ ಕಾಮ ಬಿ ಬದಲಾಗಿ ತೊಗೊತಾ ಇದ್ದೀನಿ. ಇದು ಎ ಕಾಮ ಬಿ. ನೆಕ್ಸ್ಟು ಆರ್ಡರ್ಡ್ ಪೇರ್ ಸ್ಟಾರ್ಟ್ ಫ್ರಮ್ 2 ಯಾವುದಿದೆ? ಇಲ್ಲಿ 2 ಕಾಮ 2 ಇದೆ, ಇನ್ನೊಂದು 2 ಕಾಮ 1 ಇದೆ, ಇನ್ನೊಂದು 2 ಕಾಮ 3 ಇದೆ. ಇಲ್ಲಿ ಬಿ ಕಾಮ ಸಿ ಬೇಕಾಗಿರೋದ್ರಿಂದ ಈ ಥರ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಕಾಮ 2ನ ಮ್ಯಾಪ್ ಮಾಡಿದ್ರೆ ಬರಬೇಕಾದ ಆನ್ಸರ್ 1 ಕಾಮ 2. 1 ಕಾಮ 2 ಇದೆ. ಈ ಕೇಸಲ್ಲಿ ಟ್ರಾನ್ಸಿಟಿವ್ ಆಯಿತು. ನೆಕ್ಸ್ಟ್ ಈಗ ಇಲ್ಲಿ ಟ್ರ್ಯಾಕ್ ಮಾಡಿದ್ರೆ 1 ಕಾಮ 1 ಇಲ್ಲೂ ಕೂಡ ಟ್ರಾನ್ಸಿಟಿವ್ ಆಯಿತು. ಬಟ್ ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಎ ಕಾಮ ಸಿ ತೊಗೊಂಡ್ರೆ 1 ಕಾಮ 3, ಬಟ್ 1 ಕಾಮ 3 ರಿಲೇಷನಲ್ಲಿ ಇಲ್ಲ. ಈ ರಿಲೇಷನ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗಲ್ಲ. ಕ್ಲಿಯರ್? ಟ್ರಾನ್ಸಿಟಿವ್ ಹೇಗೆ ಚೆಕ್ ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಎಲಿಮೆಂಟ್ ಎ ಕಾಮ ಬಿ ತೊಗೊಂಡು ಅಂದರೆ ಈ ಬಿಯಿಂದ ಶುರುವಾಗೋ ಪ್ರತಿಯೊಂದು ಆರ್ಡರ್ ಪೇರ್ನ ತೊಗೊಂಡು ವೆರಿಫೈ ಮಾಡಬೇಕು. ಎಲ್ಲದಕ್ಕೂ ಸ್ಯಾಟಿಸ್ಫೈ ಆದರೆ ಟ್ರಾನ್ಸಿಟಿವ್, ಒಂದು ಕೇಸ್ ಫೇಲ್ ಆದರೂ ಕೂಡ ನಾಟ್ ಟ್ರಾನ್ಸಿಟಿವ್. ಸೊ ದಿಸ್ ಈಸ್ example for relation is reflexive and symmetric but not transitive.
ನೆಕ್ಸ್ಟ್ ರಿಲೇಷನ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ಸೊ ಇದಕ್ಕೆ ನಾನು ಸೆಟ್ ಎ ಈಕ್ವಲ್ಸ್ ಟು 1 2 3 ತೊಗೊತಾ ಇದ್ದೀನಿ. ಈಗ ರಿಲೇಷನ್ ಆರ್ ಏನಾಗುತ್ತೆ, ರಿಲೇಷನ್ ಆರ್ ಈಕ್ವಲ್ಸ್ ಟು ರಿಫ್ಲೆಕ್ಸಿವ್ ಅಂದರೆ ಇಲ್ಲಿ 3 ಎಲಿಮೆಂಟ್ಸ್ ಇದೆ. ಸೊ 1, 1, 2, 2, 3, 3 ಮಸ್ಟ್ ಆ್ಯಡ್ ಮಾಡಲೇಬೇಕು. ಆ್ಯಡ್ ಮಾಡಿ ಆಯಿತು. ಇದು ರಿಲೇಷನ್ ರಿಫ್ಲೆಕ್ಸಿವ್ ಆಯಿತು. ಸೊ ಆದ ಕಾರಣ ನೆಕ್ಸ್ಟ್ ಈಗ ಟ್ರಾನ್ಸಿಟಿವ್ ರಿಲೇಷನ್ ಕೂಡ ಆಗುತ್ತೆ, ಇದು ಸಿಮಿಟ್ರಿಕ್ ಕೂಡ ಆಗುತ್ತೆ. ಸೊ ಈ ಕಂಡೀಷನ್ ಪ್ರಕಾರ ಸಿಮಿಟ್ರಿಕ್ ಆಗಬಾರ್ದು. ದಟ್ಸ್ ವೈ ಐ ಆ್ಯಡ್ 1, 2. ದಿಸ್ ಈಸ್ ಮೈ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್. ಈ ಕೇಸಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1, 2 ಇದೆ, ಬಟ್ 2, 1 ರಿಲೇಷನಲ್ಲಿ ಇಲ್ಲ. ಅಂದರೆ ರಿಲೇಷನ್ ಆರ್ ಈಸ್ ಟ್ರಾನ್ಸಿಟಿವ್, ನಾಟ್ ಸಿಮಿಟ್ರಿಕ್ ಆಯಿತು. ಈಗ ಚೆಕ್ ಫಾರ್ ಟ್ರಾನ್ಸಿಟಿವ್ ಕೇಸ್. ನಾನೀಗೇನಾದರೂ 1, 1 ತೊಗೊಂಡ್ರೆ ನಾನೀಗೇನು ಮಾಡಬೇಕು, 1, 1ಇಂದ ಶುರುವಾಗುವಂತಹ ಇನ್ನೊಂದು ಆಡ್ ಪೇರ್ನ ಚೂಸ್ ಮಾಡಬೇಕು. ಇಲ್ಲಿ 1, 2 ಇದೆ, ಹೌದಲ್ವಾ? ಈಗ ನಾನೀಗ 1, 1 ಮಿಡಲ್ ಎಲಿಮೆಂಟ್ನ ಮ್ಯಾಪ್ ಮಾಡಿದ್ರೆ ನನಗಿಲ್ಲಿ ಬರೋ ಆನ್ಸರ್ ಅದು 1, 2. ನಾನಿಲ್ಲಿ ತೊಗೊಂಡಿದ್ದೆ ಅಂತ ಬಿಡಬೇಡಿ, ಅದು ರಿಲೇಷನಲ್ಲಿ ಇದೆಯಾ ಇಲ್ವೋ ಅಷ್ಟೇ ಚೆಕ್ ಮಾಡಿ. ಇಲ್ಲಿ 1, 2 ಇದೆ, ಸೊ ಕಂಡೀಷನ್ ಪಾಸ್ಡ್. ನೆಕ್ಸ್ಟ್ ಆಡ್ ಪೇರ್. ಈಗ 2, 2 ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ 2, 2 ತೊಗೊಂಡಾಗ 2ಇಂದ ಸ್ಟಾರ್ಟ್ ಆಗುವಂತಹ ಯಾವುದೇ ಆಡ್ ಪೇರ್ ಇಲ್ಲ. ಅದೇ ರೀತಿ 3, 3 ತೊಗೊಂಡಾಗ 3ಇಂದ ಸ್ಟಾರ್ಟ್ ಆಗುವ ಯಾವುದೇ ಆರ್ಡರ್ಡ್ ಪೇರ್ಸು ಇಲ್ಲ. ಅಂದರೆ ಇಲ್ಲಿ ಯಾವುದೇ ಕಂಪ್ಯಾರಿಸನ್ ಇಲ್ಲ. ಅನ್ಕಂಪೇರಬಲ್ ಆರ್ಡರ್ಡ್ ಪೇರ್ಸ್ ಆರ್ ಆಲ್ವೇಸ್ ಟ್ರಾನ್ಸಿಟಿವ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಈ ಕೇಸಲ್ಲಿ. ನಾನೀಗ 1, 2 ತೊಗೊಂಡ್ರೆ 2, 2 ಸ್ಟಾರ್ಟ್ ಆಗುತ್ತೆ 2ಇಂದ. ಸೊ ಇದೆರಡನ್ನೂ ಮ್ಯಾಪ್ ಮಾಡಿದ್ರೆ ಮತ್ತೆ ನನಗೆ 1, 2ನೇ ಬರುತ್ತೆ. ಸೊ ಇಲ್ಲೂ ಕೂಡ ಸ್ಯಾಟಿಸ್ಫೈ ಆಯಿತು. ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಕ್ವಶನ್, ಸೆಟ್ ಎ ಈಕ್ವಲ್ಸ್ ಟು 1, 2, 3 ಫೈಂಡ್ ನಂಬರ್ ಆಫ್ 1, 1 ಫಂಕ್ಷನ್ಸ್ ಟು ಇಟ್ ಸೆಲ್ಫ್ ಅನ್ನೋ ನೆಕ್ಸ್ಟ್ ಕ್ವಶನ್. ಇಲ್ಲಿ ಫಂಕ್ಷನ್ ನೋಡಿಬಿಟ್ಟೋಗಿದೆ, ಸಾರಿ. ಫೈಂಡ್ ನಂಬರ್ ಆಫ್ 1, 1 ಫಂಕ್ಷನ್ ಟು ಇಟ್ ಸೆಲ್ಫ್ ಅಂತ ನೆಕ್ಸ್ಟ್ ಕ್ವಶನ್. ಇಲ್ಲಿ ನನಗೊಂದು ಸೆಟ್ಟಲ್ಲಿ ಏನಾದರೂ ಕೂಡ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ವಿಲ್ ಬಿ ಈಕ್ವಲ್ಸ್ ಟು ಪಿ. ನಂಬರ್ ಆಫ್ 1, 1 ಫಂಕ್ಷನ್ಸು ಪಿ ಫ್ಯಾಕ್ಟೋರಿಯಲ್ ಆಗುತ್ತೆ. ಅದೇ ಥರ ಇಲ್ಲಿ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ, ಅಂದರೆ ಆನ್ಸರ್ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಮೀನ್ಸ್ 3 ಇಂಟು 2 ಇಂಟು 1. ಆನ್ಸರ್ ಈಸ್ 6. ದಿಸ್ ಈಸ್ ನಂಬರ್ ಆಫ್ 1, 1 ಫಂಕ್ಷನ್ಸ್. ಇನ್ ಕೇಸ್ 1, 1 ಫಂಕ್ಷನ್ ಬದಲಾಗಿ ಆನ್2 ಫಂಕ್ಷನ್ ಕೇಳಿದ್ರು ಕೂಡ ಇದೇ ಉತ್ತರ ಬರುತ್ತೆ. ಯಾಕೆ ಅಂದರೆ ನಾವು ಫೈಂಡ್ ಮಾಡ್ತಿರೋದು ಸೆಟ್ ಎ ಟು ಇಟ್ ಸೆಲ್ಫ್. ಆ ಕೇಸಲ್ಲಿ ನಂಬರ್ ಆಫ್ 1, 1 ಫಂಕ್ಷನ್, ನಂಬರ್ ಆಫ್ ಆನ್2 ಫಂಕ್ಷನ್ ಸೇಮ್ ಫಾರ್ಮೆಟ್ನ ಫಾಲೋ ಮಾಡುತ್ತೆ.